ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಉಡುಪಿಗೆ ನಮ್ಮ ರೈಡಿಂಗ್ ಗ್ರೂಪ್ ಆದಂಥ ರೈಡರ್ಸ್ ಆಫ್ ಬ್ಯಾಂಗ್ಳೂರ್ ಅವ್ರ ಜೊತೆ ರೈಡ್ ಮಾಡ್ತಾ ಇದ್ದೀನಿ. ಈಗ ಒಂದು ಸಣ್ಣ ಬ್ರೀಫಿಂಗ್ ಆದ ನಂತರ ನಾವು ರೈಡ್ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 35 ಜನ ಬೈಕರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾವು ನಿಲ್ಲಿಸಿದ್ರಿ. ಮಳೆ ಶುರುವಾದ್ರಿಂದ ರೈನ್ ಗೇರ್ಸ್ ಹಾಕೊಳ್ಳೋಕ್ಕೆ ಸ್ಟಾಪ್ ಮಾಡಿದ್ವಿ. ಶಿರಾಡಿ ಘಾಟ್ ಹತ್ತೋವಾಗಲೇ ಸುಮಾರು ಗಾಡಿ ರಿಸರ್ವ್ ಬಂದ್ಬಿಟ್ಟಿತ್ತು. ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಫೈನಲಿ ಸಿಕ್ತು. ಹಾಸನದಿಂದಲೇ ನಮಗೆ ಕಂಟಿನ್ಯೂಸ್ ಜೋರು ಮಳೆ ಇತ್ತು. ಸೊ ಆಲ್ಮೋಸ್ಟ್ 200 ಕಿಲೋಮೀಟ್ರು ಬರೀ ಮಳೆಯಲ್ಲೇ ನಾವು ಓಡಿಸ್ಕೊಂಡ್ಬಂದಿದ್ದೀವಿ. ಫೈನಲಿ ನಮ್ಮ ಸ್ಟೇ ರೀಚ್ ಆದ್ವಿ. ನಾವು ಉಳ್ಕೊಂಡಿರೋ ಸ್ಟೇ ಹೆಸರು ಸ್ವರ್ಣದೀಪಮು. ಚೆನ್ನಾಗಿದೆ, ಲೊಕೇಶನ್ ಅಂತೂ ಸೂಪರ್ ಆಗಿದೆ. ಸುತ್ತಲೂ ಬ್ಯಾಕ್ ವಾಟರ್ಸ್ ಇದೆ, ಎದುರುಗಡೆ ಮ್ಯಾಂಗ್ರೂವ್ ಫಾರೆಸ್ಟ್ ಕಾಣುತ್ತೆ. ಮತ್ತು ಇಲ್ಲಿ ಕಾಟೇಜಸ್ ಇದೆ, ಕ್ಯಾಬಿನ್ ಇದೆ, ಡಾರ್ಮಿಟ್ರಿ ಇದೆ. ಫುಡ್ಡು ಬಂದು ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ ಸರ್ವ್ ಮಾಡ್ತಾರೆ. ಲೊಕೇಶನ್ಗೋಸ್ಕರ ಇಲ್ಲಿ ಬರ್ಬೋದು ನಾವು. ಆಲ್ಮೋಸ್ಟ್ 10 ಅವರ್ಸ್ ರೈಡ್ ಮಾಡಿದ್ದೀವಿ. ಸೊ ಅದಾದ ನಂತರ ಪಾರ್ಟಿ ಖಂಡಿತವಾಗ್ಲೂ ಬೇಕೇ ಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೈಟ್ ಸೀಯಿಂಗ್ಗೆ ಹೊರಟೆವು. ನಾವು ಇವತ್ತು ಮೊದಲು ವಿಸಿಟ್ ಮಾಡ್ತಿರೋದು ಪಡುಬಿದ್ರಿ ಬೀಚು. ಇದಕ್ಕೆ ಬ್ಲೂ ಫ್ಲ್ಯಾಗ್ಡ್ ಬೀಚ್ ಅಂದರೆ ಇದಕ್ಕೆ ಸರ್ಟಿಫಿಕೇಷನ್ ಕೊಡ್ತಾರೆ ಬಿಕಾಸ್ ಆಫ್ ಇಟ್ಸ್ ಕ್ಲೆನ್ಲಿನೆಸ್ಸು, ವಾಶ್ರೂಮ್ಸು, ಸೆಕ್ಯೂರಿಟಿ ಗಾರ್ಡು, ಅಲ್ಲಿ ತಿನ್ನಲಿಕ್ಕೆ ರೆಸ್ಟೋರೆಂಟು, ಚೇಂಜಿಂಗ್ ರೂಮ್ಸ್ ಎಲ್ಲ ಇದೆ. ಈ ಕ್ರೈಟೀರಿಯಾ ಎಲ್ಲ ಯಾವ್ದು ಮೀಟ್ ಆಗುತ್ತೋ ಆ ಬೀಚ್ಗೆ ಬ್ಲೂ ಫ್ಲ್ಯಾಗ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಕರ್ನಾಟಕದಲ್ಲಿ ಇನ್ನೊಂದು ಬೀಚ್ ಅಂದರೆ ಕಾಸರ್ಗೋಡ್, ನಾಟ್ ಕಾಸರ್ಗೋಡ್. ಈ ಕಾಸರ್ಗೋಡ್ ಬೀಚು ಹೊನ್ನಾವರ ಹತ್ರ ಬರುತ್ತೆ. ನೆಕ್ಸ್ಟು ನಾವು ಕಾಪು ಬೀಚ್ಗೆ ಬಂದೆವು. ಇಲ್ಲಿ ಒಂದು ಲೈಟ್ ಹೌಸ್ ಇದೆ ಬಂಡೆ ಮೇಲೆ. ಇದರ ಹೈಟು ಸುಮಾರು 130 ಅಡಿ ಇದೆ. ಮತ್ತು ಇದು 1901ನಲ್ಲಿ ಕಟ್ಟಿದ್ದು. ಇಲ್ಲಿಂದ ನಾವು ನಿಂತ್ಕೊಂಡು ನೋಡಿದ್ರೆ ನಮಗೆ ರೈಟ್ ಸೈಡ್ಗೆ ಅರೇಬಿಯನ್ ಸೀ ಕಾಣುತ್ತೆ, ಲೆಫ್ಟ್ ಸೈಡ್ಗೆ ಫುಲ್ ತೆಂಗಿನ ಮರಗಳು ಉದ್ದಕ್ಕೂ. ಸುಮಾರು 4 ಗಂಟೆ ಹಂಗೆ ನಮ್ಮನ್ನೆಲ್ಲ ಬೋಟಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ತೋರ್ಸಕ್ಕೆ ಕರ್ಕೊಂಡೋದ್ರು. ಇದು ಆಲ್ಮೋಸ್ಟ್ 1 ಅವರ್ ಆಯಿತು. ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಐಲ್ಯಾಂಡ್ಸ್ ಇದೆ. ಐಲ್ಯಾಂಡಲ್ಲಿ ತೆಂಗಿನ ಮರಗಳು ಮತ್ತು ಈ ಥರ ಮ್ಯಾಂಗ್ರೂವ್ ಫಾರೆಸ್ಟ್ ನಾವು ನೋಡ್ಬೋದು. ಅಲ್ಲಲ್ಲಿ ಕಯಾಕಿಂಗ್ ಸಹ ಫೆಸಿಲಿಟಿ ಇದೆ. ಸುಮಾರು ಜನ ಕಯಾಕಿಂಗ್ ಮಾಡ್ತಿದ್ದನ್ನು ನಾವು ನೋಡಿದ್ವಿ.
ಸಂಜೆ 6 ಗಂಟೆ ಹಾಗೆ ನಾವಿಲ್ಲಿ ಡೆಲ್ಟಾ ಬೀಚ್ಗೆ ಬಂದ್ವಿ. ಇದಕ್ಕೆ ಕೋಡಿ ಬೆಂಗ್ರೆ ಬೀಚ್ ಅಂತಲೂ ಕರೀತಾರೆ. ಈ ಬೀಚ್ನ ವಿಶೇಷತೆ ಏನಂದರೆ ಇಲ್ಲಿ ಸ್ವರ್ಣ ನದಿ ಮತ್ತು ಅರೇಬಿಯನ್ ಸಿ ಮೀಟ್ ಆಗುತ್ತೆ. ಎರಡೂ ಮೀಟ್ ಆಗೋದು ಇಲ್ಲಿ ನಾವು ನೋಡಬಹುದು.